ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ವೀಕ್ಷಕರೇ, ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 3 ಭಾಗ 1ರಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಲ್ಲಿಯವರೆಗೆ ಅಲ್ಹಮ್ದುಲಿಲ್ಲಾ ನಾವು ಕುರ್ಆನ್ ಕ್ಲಾಸ್ ಪಾಠ ಸಂಖ್ಯೆ 1ರಲ್ಲಿ ಕುರ್ಆನಿಕ್ ವರ್ಣಮಾಲೆ ಅರ್ಥಾತ್ ಅರಬಿ ಭಾಷೆಯ ಎಲ್ಲ ಅಕ್ಷರಗಳು, ಪಾಠ ಸಂಖ್ಯೆ 2ರಲ್ಲಿ ಈ ಅಕ್ಷರಗಳನ್ನು ಕೂಡಿಸಿ ಬರೆಯುವಾಗ ಅವು ಯಾವ ರೂಪಗಳಲ್ಲಿ ಬರುತ್ತವೆ, ಕೆಲವೊಮ್ಮೆ 2 ಹರಫಿ, ಕೆಲವೊಮ್ಮೆ 3 ಹರಫಿ, ಕೆಲವೊಮ್ಮೆ 4 ಹರಫಿ, ಕೆಲವೊಮ್ಮೆ 5 ಹರಫಿ. ಈ ಎಲ್ಲ ರೂಪಗಳನ್ನು ನಾವು ಅಲ್ಹಮ್ದುಲಿಲ್ಲಾ ಕಲಿತಿದ್ದೇವೆ. ಇಲ್ಲಿಯವರೆಗೆ ನಿಮಗೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗಿರಬಹುದು. ಸೊ ಇಂದು ನಾವು ಪಾಠ ಸಂಖ್ಯೆ 3 ಪ್ರಾರಂಭಿಸೋಣ. ಐ ಹೋಪ್ ನೀವೆಲ್ಲರೂ ವಜು ಮಾಡಿಕೊಂಡು ತಮ್ಮ ಜೊತೆ ಒಂದು ಬುಕ್ ಹಾಗೂ ಪೆನ್ ಹಿಡಿದುಕೊಂಡು ಕುಳಿತಿರಬಹುದು, ಮುಖ್ಯವಾದ ವಿಷಯಗಳನ್ನು ನೋಟ್ ಮಾಡಿಕೊಳ್ಳಲು. ಸೊ ಪಾಠವನ್ನು ಪ್ರಾರಂಭಿಸುವ ಮುನ್ನ ನನ್ನೊಂದಿಗೆ ದುಆ ಓದಿರಿ. ರಬ್ಬಿ ಯಸ್ಸಿರ್ ವಲಾ ತುಅಸ್ಸಿರ್ ವತಮ್ಮಿಮ್ ಬಿಲ್ ಖೈರ್ ವಬಿಕ ನಸ್ತഈನು ಯಾ ಫತ್ತಾಹು ಯಾ ಫತ್ತಾಹು ಯಾ ಫತ್ತಾಹ್ ರಬ್ಬಿ ಜಿದ್ನಿ ಇಲ್ಮಾ. ಪಾಠ ಸಂಖ್ಯೆ 3 ಹರಕಾತ್, ಜಬರ್, ಝೇರ್, ಪೇಶ್ ಇವುಗಳನ್ನು ಹರಕಾತ್ ಎನ್ನುತ್ತಾರೆ. ಇವುಗಳನ್ನು ಬೇಗ ಓದಬೇಕು, ಎಳೆದು ಓದಬಾರದು. ಅಲಿಫ್ ಸದಾ ಖಾಲಿಯಾಗಿರುತ್ತದೆ. ಖಾಲಿ ಇಲ್ಲದಿದ್ದ ಅಲಿಫ್ ಅದು ಹಮ್ಜಾ ಆಗಿರುತ್ತದೆ. ಜಬರಿನ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಸೊ ವೀಕ್ಷಕರೇ, ಇದು 3ನೇ ಪಾಠದ ಹೆಡ್ಲೈನ್. ಇದನ್ನು ನೀವು ಬೈಹಾಟ್ ಮಾಡಿಕೊಳ್ಳಬೇಕು. ಇದರಿಂದ ನಿಮಗೆ ಪಾಠವು ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗುತ್ತದೆ. ಈಗ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ವೀಕ್ಷಕರೇ ನೋಡಿ, ಇದು ಜಬರ್, ಇದು ಝೇರ್, ಇದು ಪೇಶ್. ಇವುಗಳನ್ನು ಹರಕಾತ್ ಎನ್ನುತ್ತಾರೆ. ಈ 3 ಚಿಹ್ನೆಗಳನ್ನು. ಜಬರ್ ಅಕ್ಷರದ ಮೇಲೆ ಬರುತ್ತದೆ. ಅಕ್ಷರದ ಮೇಲೆ ಬರುವ ಈ ಅಡ್ಡ ಗೆರೆಯನ್ನು ಜಬರ್ ಎನ್ನುತ್ತಾರೆ. ಹಾಗೂ ಅಕ್ಷರದ ಕೆಳಗೆ ಬರುವ ಈ ಅಡ್ಡಗೆರೆಯನ್ನು ಝೇರ್ ಎನ್ನುತ್ತಾರೆ. ಜಬರ್ ಹಾಗೂ ಝೇರ್ ನೋಡಲು ಒಂದೇ ಥರ ಕಾಣುತ್ತವೆ, ಆದರೆ ಜಬರ್ ಅಕ್ಷರದ ಮೇಲೆ ಬರುತ್ತದೆ, ಝೇರ್ ಅಕ್ಷರದ ಕೆಳಗೆ ಬರುತ್ತದೆ. ಹಾಗೂ ಇದು ಪೇಶ್, ಇದು ಸಹ ಅಕ್ಷರದ ಮೇಲೆ ಬರುತ್ತದೆ, ಅಕ್ಷರದ ಕೆಳಗಡೆ ಇದು ಬರುವುದಿಲ್ಲ. ಸೊ ಇದು ನಿಮಗೆ ಅರ್ಥವಾಗಿರಬಹುದು. ಈ 3 ಚಿಹ್ನೆಗಳು, ಇವುಗಳನ್ನು ಜಬರ್, ಝೇರ್, ಪೇಶ್ ಎನ್ನುತ್ತಾರೆ. ಅಕ್ಷರದ ಮೇಲೆ ಬರುವ ಚಿಹ್ನೆಯನ್ನು ಜಬರ್, ಅಕ್ಷರದ ಕೆಳಗೆ ಬರುವ ಚಿಹ್ನೆಯನ್ನು ಝೇರ್, ಹಾಗೂ ಅಕ್ಷರದ ಮೇಲೆ ಈ ರೀತಿ ಬರುವ ಚಿಹ್ನೆಯನ್ನು ಪೇಶ್ ಎನ್ನುತ್ತಾರೆ. ಇವುಗಳನ್ನು ಬೇಗ ಓದಬೇಕು, ಎಳೆದು ಓದಬಾರದು. ಅರ್ಥಾತ್ ಇವುಗಳನ್ನು ಯಾವ ರೀತಿ ಓದಬೇಕು ನೋಡಿ ವೀಕ್ಷಕರೇ. ಇದು ಒಂದು ಅಕ್ಷರ ಜೀಮ್, ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಈ ಸಂದರ್ಭದಲ್ಲಿ ಇದನ್ನು ನಾವು ಜೀಮ್ ಎಂದು ಓದುತ್ತೇವೆ, ಒಂದು ಅಕ್ಷರದ ರೂಪದಲ್ಲಿ. ಅದೇ ಈ ಅಕ್ಷರದ ಮೇಲೆ ಈ ಜಬರ್ ಬಂದರೆ ಇದನ್ನು ನಾವು ಓದಬೇಕು ಜೀಮ್ ಜಬರ್ ಜಾ. ಅರ್ಥಾತ್ ಜೀಮ್ ಮೇಲೆ ಜಬರ್ ಬಂದರೆ ಇದು ಜಾ ಎಂದು ಓದಲಾಗುತ್ತದೆ. ಅದೇ ರೀತಿ ಇದು ದಾಲ್, ಇದರ ಮೇಲೆ ಏನೂ ಇಲ್ಲ, ಇದರ ಕೆಳಗಡೆಯೂ ಏನೂ ಇಲ್ಲ. ಈ ಸಂದರ್ಭದಲ್ಲಿ ನಾವು ಇದನ್ನು ದಾಲ್ ಅಕ್ಷರ ಎಂದು ಓದುತ್ತೇವೆ. ಅದೇ ಈ ದಾಲ್ ಅಕ್ಷರದ ಮೇಲೆ ಈ ಜಬರ್ ಬಂದರೆ ಇದನ್ನು ದಾಲ್ ಜಬರ್ ದಾ ಎಂದು ಓದುತ್ತೇವೆ. ಅರ್ಥಾತ್ ದಾಲಿನ ಮೇಲೆ ಜಬರ್ ಬರುವ ಕಾರಣ ಇದನ್ನು ದಾ ಎಂದು ಓದುತ್ತೇವೆ. ಇದು ನಿಮಗೆ ಮುಂದೆ ಅರ್ಥವಾಗುತ್ತದೆ. ಅದೇ ರೀತಿ ಇದು ಲಾಮ್, ಇದರ ಮೇಲೂ ಸಹ ಏನೂ ಇಲ್ಲ, ಇದರ ಕೆಳಗಡೆಯೂ ಸಹ ಏನೂ ಇಲ್ಲ. ಇದರ ಕೆಳಗಡೆ ಈಗ ಈ ಝೇರ್ ಚಿಹ್ನೆ ಬಂದರೆ ಇದನ್ನು ಲಾಮ್ ಝೇರ್ ಲೀ ಎಂದು ಓದುತ್ತೇವೆ. ಅದೇ ರೀತಿ ಇದು ಮೀಮ್, ಮೀಮ್ ಝೇರ್ ಮೀಮ್. ಹಾಗೂ ಅದೇ ರೀತಿ ಫಾ, ಇದು ಫಾ ಅಕ್ಷರ, ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಈಗ ಈ ಫಾ ಅಕ್ಷರದ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ಫಾ ಪೇಶ್ ಫೂ ಎಂದು ಓದುತ್ತೇವೆ. ಫಾ ಅಕ್ಷರದ ಮೇಲೆ ಪೇಶ್ ಬಂದಿರುವ ಕಾರಣ ಇದನ್ನು ಫೂ ಎಂದು ಓದುತ್ತೇವೆ. ಅದೇ ರೀತಿ ಇದು ಹಾ ಅಕ್ಷರ, ಇದರ ಮೇಲೂ ಸಹ ಏನೂ ಇಲ್ಲ, ಕೆಳಗಡೆಯೂ ಸಹ ಏನೂ ಇಲ್ಲ. ಇದರ ಮೇಲೆ ಈ ಪೇಶ್ ಚಿಹ್ನೆ ಬಂದರೆ ಇದನ್ನು ಹಾ ಪೇಶ್ ಹೂ ಎಂದು ಓದುತ್ತೇವೆ. ಮುಂದೆ ನಿಮಗೆ ಅರ್ಥವಾಗುತ್ತದೆ. ಇಲ್ಲಿ ನಾನು ಹೇಳಲು ಬಯಸುತ್ತಿರುವುದು ಏನೆಂದರೆ, ಇವುಗಳನ್ನು ಬೇಗ ಓದಬೇಕು, ಎಳೆದು ಓದಬಾರದು. ಇದನ್ನು ಈ ಹೆಡ್ಲೈನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದನ್ನು ನಾವು ಜೀಮ್ ಜಬರ್ ಜಾ, ದಾಲ್ ಜಬರ್ ದಾ, ಲಾಮ್ ಝೇರ್ ಲೀ, ಮೀಮ್ ಝೇರ್ ಮೀ, ಈ ರೀತಿ ಓದಬಾರದು ಎಳೆದು. ಇದನ್ನು ಬೇಗ ಓದಬೇಕು. ಜೀಮ್ ಜಬರ್ ಜ, ದ, ಲಿ, ಮಿ, ಫು,
ಹು. ಈ ರೀತಿ ಬೇಗ ಓದಬೇಕು, ಎಳೆದು ಓದಬಾರದು. ಹಾಗೂ ಮುಂದೆ ಹೇಳಲಾಗಿದೆ, ಅಲಿಫ್ ಸದಾ ಖಾಲಿಯಾಗಿರುತ್ತದೆ. ಅಲಿಫ್ ಖಾಲಿ ಇಲ್ಲದಿದ್ದರೆ ಅದು ಅಲಿಫ್ ಅಲ್ಲ, ಹಮ್ಜಾ ಆಗಿರುತ್ತದೆ. ಅರ್ಥಾತ್ ಇಲ್ಲಿ ನೀವು ನೋಡಬಹುದು, ಇದು ಅಲಿಫ್, ಇದರ ಮೇಲೂ ಸಹ ಏನೂ ಇಲ್ಲ, ಕೆಳಗಡೆಯೂ ಸಹ ಏನೂ ಇಲ್ಲ. ಸೊ ಇದನ್ನು ನಾವು ಅಲಿಫ್ ಎಂದು ಓದುತ್ತೇವೆ. ಈಗ ಇದರ ಮೇಲೆ ಜಬರ್, ಝೇರ್, ಪೇಶ್ ಅಥವಾ ಯಾವುದೇ ಒಂದು ಚಿಹ್ನೆ ಬಂದರೆ ಇದನ್ನು ನಾವು ಅಲಿಫ್ ಜಬರ್ ಆ, ಅಲಿಫ್ ಝೇರ್ ಈ, ಅಲಿಫ್ ಪೇಶ್ ಉ ಎಂದು ಓದಬಾರದು. ಇದು ಆ ಸಮಯದಲ್ಲಿ ಹಮ್ಜಾ ಆಗುತ್ತದೆ. ಇದನ್ನು ಹಮ್ಜಾ ಎಂದು ಓದಬೇಕು. ನೋಡಲು ಇದು ಅಲಿಫ್ ತರಹೇ ಕಾಣುತ್ತದೆ, ಆದರೆ ಓದಬೇಕಾದರೆ ಇದನ್ನು ನಾವು ಹಮ್ಜಾ ಜಬರ್ ಅ, ಹಮ್ಜಾ ಝೇರ್ ಇ, ಹಮ್ಜಾ ಪೇಶ್ ಉ ಎಂದು ಓದಬೇಕು. ಉದಾಹರಣೆಯನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ನೋಡಿ, ಹಮ್ಜಾ ಬಾ ಜಬರ್ ಅಬ್ ಎಂದು ಇದನ್ನು ಓದುತ್ತೇವೆ. ಯಾಕೆ? ಈ ಅಲಿಫ್ ಖಾಲಿ ಇಲ್ಲ, ಇದರ ಮೇಲೆ ಜಬರ್ ಇದೆ. ಅದೇ ರೀತಿ ಇಲ್ಲಿ ಬಾ ಅಲಿಫ್ ಜಬರ್ ಬಾ ಎಂದು ಓದುತ್ತೇವೆ. ಯಾಕೆ? ಇಲ್ಲಿ ಅಲಿಫ್ ಖಾಲಿ ಇದೆ, ಅಲಿಫ್ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ. ಈ ಜಬರ್ ಇರುವುದು ಬಾ ಅಕ್ಷರದ ಮೇಲೆ. ಸೊ ಇದನ್ನು ಬಾ ಅಲಿಫ್ ಜಬರ್ ಬಾ ಎಂದು ಓದುತ್ತೇವೆ. ಬಾ ಹಮ್ಜಾ ಜಬರ್ ಬಾ ಎಂದು ಓದುವುದಿಲ್ಲ. ನಂತರ ಹೇಳಲಾಗುತ್ತದೆ, ಜಬರಿನ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಅರ್ಥಾತ್ ಹಮ್ಜಾ ಜಬರ್ ಅ, ಈ ರೀತಿ ಧ್ವನಿ ಮೇಲಕ್ಕೆ ಹೋಗುತ್ತದೆ. ಯಾವ ಅಕ್ಷರದ ಮೇಲೆ ಜಬರ್ ಇರುತ್ತದೋ ಆ ಅಕ್ಷರದ ಧ್ವನಿಯು ಮೇಲಕ್ಕೆ ಹೋಗುತ್ತದೆ. ಅ, ಬ, ಜ, ದ, ಫ, ಮ, ಹ, ಈ ರೀತಿ. ಇದು ಸಹ ನಿಮಗೆ ಮುಂದೆ ಅರ್ಥವಾಗುತ್ತದೆ. ಸೊ ವೀಕ್ಷಕರೇ, ಈ ಪಾಠದಲ್ಲಿ ನಾವು ಅಕ್ಷರಗಳನ್ನು ಕೂಡಿಸಿ ಯಾವ ರೀತಿ ಓದಬೇಕು ಇದನ್ನು ಕಲಿಯುತ್ತೇವೆ. ಸೊ ಕೂಡಿಸಿ ಸೇರಿಸಿ ಓದುವುದಕ್ಕಾಗಿ ಈ ಜಬರ್, ಝೇರ್, ಪೇಶ್ಗಳನ್ನು ಉಪಯೋಗಿಸಲಾಗುತ್ತದೆ. ಹಾಗೂ ಇದೇ ರೀತಿ ಹಲವಾರು ಚಿಹ್ನೆಗಳನ್ನು ಸಹ ಉಪಯೋಗಿಸಲಾಗುತ್ತದೆ. ಸೊ ಮೊದಲು ನಾವು ಈ 3 ಚಿಹ್ನೆಗಳ ಮೂಲಕ ಅಕ್ಷರಗಳನ್ನು ಯಾವ ರೀತಿ ಕೂಡಿಸಿ ಅಥವಾ ಸೇರಿಸಿ ಓದಬೇಕು ಇದನ್ನು ಅರ್ಥ ಮಾಡಿಕೊಂಡು ಕಲಿಯೋಣ. ಸೊ ವೀಕ್ಷಕರೇ, ಈಗ ನೀವು ಇಲ್ಲಿ ನೋಡಬಹುದು, ಈ ಚಾರ್ಟ್ನಲ್ಲಿ ಪ್ರತಿ ಒಂದು ಅಕ್ಷರದ ಮೇಲೆ ಜಬರ್ ಚಿಹ್ನೆ ಬಂದಿದೆ. ಈ ಜಬರ್ ಚಿಹ್ನೆ ಬಂದರೆ ಆ ಅಕ್ಷರದ ಧ್ವನಿಯು ಯಾವ ರೀತಿ ಉತ್ಪಾದನೆಯಾಗುತ್ತದೆ ಇದನ್ನು ನೀವು ನೋಡಬಹುದು. ಇದನ್ನು ಯಾವ ರೀತಿ ಓದಬೇಕು ಇದನ್ನು ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಅಕ್ಷರವಿದೆ ಅಲಿಫ್, ಇಲ್ಲಿ ಅಕ್ಷರವಿದೆ ಬಾ, ಇದರ ಮೇಲೆ ಅಥವಾ ಕೆಳಗಡೆ ಏನೂ ಇಲ್ಲ ಎಂದರೆ ನಾವು ಇದನ್ನು ಬಾ ಎಂದು ಓದುತ್ತೇವೆ. ಈಗ ಇದರ ಮೇಲೆ ಜಬರ್ ಚಿಹ್ನೆ ಬಂದಿದೆ. ಸೊ ಇದನ್ನು ಸೇರಿಸಿ ನಾವು ಈ ರೀತಿ ಓದಬೇಕು. ಬಾ ಜಬರ್ ಏನಾಗುತ್ತದೆ? ಬಾ. ಅದೇ ರೀತಿ ದಾಲ್ ಹಾಗೂ ಇದು ಜಬರ್, ಇವೆರಡನ್ನು ಸೇರಿಸಿ ಏನಾಗುತ್ತದೆ? ದಾ. ಲಾಮ್ ಹಾಗೂ ಜಬರ್, ಇವೆರಡನ್ನು ಸೇರಿಸಿ ಏನಾಗುತ್ತದೆ? ಲಾ. ನೂನ್ ಹಾಗೂ ಜಬರ್, ಇವೆರಡನ್ನು ಸೇರಿಸಿ ಏನಾಗುತ್ತದೆ? ನಾ. ಸೊ ಇದೇ ರೀತಿ ನಾವು ಇದನ್ನು ಓದಬೇಕು. ಆದಷ್ಟು ಬಾರಿ ಇದನ್ನು ಓದುವ ಮೂಲಕ, ಇದರ ಅಭ್ಯಾಸ ಮಾಡುವ ಮೂಲಕ ನಿಮಗೆ ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗುತ್ತದೆ. ಇನ್ಶಾಲ್ಲಾ ನನ್ನೊಂದಿಗೆ ಓದಿರಿ. ಹಮ್ಜಾ ಜಬರ್ ಅ, ಬಾ ಜಬರ್ ಬಾ, ತಾ ಜಬರ್ ತಾ, ಫಾ ಜಬರ್ ಫಾ, ಜೀಮ್ ಜಬರ್ ಜ, ಹಾ ಜಬರ್ ಹ, ಖಾ ಜಬರ್ ಖ, दाल ज़बर द, ज़ाल ज़बर ज़, रा ज़बर रा, ज़ा ज़बर ज़, सीन ज़बर सा, शीन ज़बर श, साद ज़बर सा, ज़ाद ज़बर ज़ा, ता ज़बर ता, ज़ा ज़बर ज़ा, आइन ज़बर आ, गैन ज़बर ग, फा ज़बर फ, काफ ज़बर क, काफ ज़बर का, लाम ज़बर ला, मीम ज़बर मा, नून ज़बर न, वाव ज़बर व, हा ज़बर ह, हमज़ा ज़बर अ, ಯಾ ಜಬರ್ ಯಾ. ಇಂದಿನ ಹೋಮ್ವರ್ಕ್ ಇದೆ ವೀಕ್ಷಕರೇ. ಈ ಅಕ್ಷರಗಳನ್ನು ಈ ಚಿಹ್ನೆಗಳೊಂದಿಗೆ, ಈ ಜಬರ್ ಚಿಹ್ನೆಗಳೊಂದಿಗೆ ಒಂದು ದಿನದಲ್ಲಿ ಕನಿಷ್ಠ 25 ಬಾರಿ ಓದಿರಿ. ಬರೆಯುವುದಾದರೆ ಕನಿಷ್ಠ 5 ಬಾರಿ ಬರೆಯಿರಿ. ಈಗ ಬನ್ನಿ, ಈ ವಿವಿಧ ಅಕ್ಷರಗಳನ್ನು ಬೇರೆ ಬೇರೆ ಆಗಿ ನಾವು ಜಬರ್ ಚಿಹ್ನೆಯನ್ನು ಕೂಡಿಸಿ ಓದಿದ್ದೇವೆ.
ಈಗ ಈ ಜಬರ್ ಚಿಹ್ನೆಗಳ ಅಕ್ಷರಗಳನ್ನು ಕೂಡಿಸಿ ಓದುವ ಅಭ್ಯಾಸ ಮಾಡೋಣ. ಸೊ ಇಲ್ಲಿ ನೀವು ನೋಡಬಹುದು ದಾಲ್, ಅದರ ಮೇಲೆ ಜಬರ್ ಚಿಹ್ನೆ, ರಾ, ಅದರ ಮೇಲೆ ಜಬರ್ ಚಿಹ್ನೆ, ಸೀನ್, ಅದರ ಮೇಲೂ ಸಹ ಜಬರ್ ಚಿಹ್ನೆ. ಈಗ ಈ ಪದವನ್ನು ನಾವು ಯಾವ ರೀತಿ ಓದಬೇಕು? ಮೊದಲು ನಾವು ಇದನ್ನು ತಿದ್ದಿ ಓದೋಣ. ದಾಲ್ ಜಬರ್ ಏನಾಗುತ್ತದೆ? ದ. ನಂತರ ರಾ, ಅದರ ಮೇಲೆ ಜಬರ್. ರಾ ಜಬರ್ ಏನಾಗುತ್ತದೆ? ರಾ. ಹಾಗೆಯೇ ಸೀನ್, ಅದರ ಮೇಲೆ ಜಬರ್. ಸೀನ್ ಜಬರ್ ಏನಾಗುತ್ತದೆ? ಸಾ. ಸೊ ದಾಲ್ ಜಬರ್ ದ, ರಾ ಜಬರ್ ರಾ. ಇವೆರಡನ್ನು ಸೇರಿಸಿದರೆ ಏನಾಗುತ್ತದೆ? ದ ರಾ, ದ ರಾ. ಸೀನ್ ಜಬರ್ ಸ. ಈ ಮೂರು ಅಕ್ಷರಗಳನ್ನು ಸೇರಿಸಿದರೆ ಏನಾಗುತ್ತದೆ? ದ ರಾ ಸ, ದ ರಾ ಸ, ದ ರಾ ಸ. ಐ ಹೋಪ್ ನಿಮಗೆ ಇದು ಅರ್ಥವಾಗಿರಬಹುದು. ಈ ರೀತಿ ತಿದ್ದಿ ಓದುವುದನ್ನು ದಾಲ್ ಜಬರ್ ದ, ರಾ ಜಬರ್ ರಾ, ದ ರಾ, ಸೀನ್ ಜಬರ್ ಸ, ಈ ರೀತಿ ತಿದ್ದಿ ಓದುವುದನ್ನು ಹೆಜ್ಜೆ ಓದುವುದು ಎನ್ನುತ್ತಾರೆ. ಹಾಗೂ ಈ ರೀತಿ ದ ರಾ ಸ ಕೂಡಿಸಿ ಒಂದೇ ಬಾರಿ ಓದುವುದನ್ನು ರವಾ ಓದುವುದು ಎನ್ನುತ್ತಾರೆ. ಸೊ ಈ ರೀತಿ ನಾವು ಮುಂದೆ ನೋಡೋಣ. ವೌ ಜಬರ್ ವಾ, ದಾಲ್ ಜಬರ್ ದ, ಏನಾಯಿತು? ವ ಹಾಗೂ ದ, ಇವೆರನ್ನು ಸೇರಿಸಿದರೆ ವದ. ಐನ್ ಜಬರ್ ಆ, ಈಗೇನಾಯಿತು? ವದ ಆ, ವದ ಆ. ಅದೇ ರೀತಿ ಐನ್ ಜಬರ್ ಆ, ಬಾ ಜಬರ್ ಬಾ, ಏನಾಯಿತು ಹೇಳಿ? ಆ ಬ, ಆ ಬ. ದಾಲ್ ಜಬರ್ ದ, ಆ ಬ ದ. ಕಾಫ್ ಜಬರ್ ಕಾ, ಸಿನ್ ಜಬರ್ ಸ, ಏನಾಯಿತು? ಕ ಸ, ಕಸ. ಬಾ ಜಬರ್ ಬ, ಕಸ ಬ, ಕಸ ಬ. ದಾಲ್ ಜಬರ್ ದ, ಖಾ ಜಬರ್ ಖ, ದ ಖ. ಲಾಮ್ ಜಬರ್ ಲ, ಏನಾಯಿತು? ದ ಖ ಲ, ದ ಖ ಲ. ಬಾ ಜಬರ್ ಬ, ಲಾಮ್ ಜಬರ್ ಲ, ಬ ಲ, ಬ ಲ. ಗೈನ್ ಜಬರ್ ಗ, ಬ ಲ ಗ, ಬ ಲ ಗ. ವೌ ಜಬರ್ ವ, ಜೀಮ್ ಜಬರ್ ಜ, ಏನಾಯಿತು? ವ ಜ. ದಾಲ್ ಜಬರ್ ದ, ವ ಜ ದ. ಸಿನ್ ಜಬರ್ ಸ, ಜೀಮ್ ಜಬರ್ ಜ, ಸ ಜ. ದಾಲ್ ಜಬರ್ ದ, ಸ ಜ ದ. ಮೀಮ್ ಜಬರ್ ಮ, ಜೀಮ್ ಜಬರ್ ಜ, ಮ ಜ, ಮ ಜ. ದಾಲ್ ಜಬರ್ ದ, ಮ ಜ ದ. ಫಾ ಜಬರ್ ಫ, ಐನ್ ಜಬರ್ ಆ, ಫ ಆ, ಫ ಆ. ಲಾಮ್ ಜಬರ್ ಲ, ಫ ಆ ಲ. ಸೊ ಈ 10 ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ. ಇದನ್ನು ನೀವು ಇದೇ ರೀತಿ ತಿದ್ದಿ ಓದುತ್ತಾ ಅರ್ಥಾತ್ ಹೆಜ್ಜೆ ಮಾಡುತ್ತಾ ಓದಿರಿ ಹಾಗೂ ಇದರ ಅಭ್ಯಾಸ ಮಾಡಿರಿ. ನಂತರ ನೀವು ಈ ರೀತಿ ಹೆಜ್ಜೆ ಮಾಡದೆ ಒಂದೇ ಬಾರಿ ಓದುವುದು ಸುಲಭವಾಗುತ್ತದೆ. ದರಸ, ವದಅ, ಅಬದ, ಕಸಬ, ದಖಲ, ಬಲಗ, ವಜದ, ಸಜದ, ಮಜದ, ಫಅಲ. ಸೊ ತಿದ್ದಿಯೂ ಸಹ ಒಂದು 10 ಅಥವಾ 20 ಬಾರಿ ಓದಿರಿ. ನೀವು ಮೊದಲ ಬಾರಿ ಓದುತ್ತಿದ್ದೀರಾ ಎಂದರೆ ಹಾಗೂ ರಮಾ 5 ಬಾರಿ ಓದಿರಿ. ನಿಮ್ಮ ಅನುಕೂಲದ ಮೂಲಕ ನಿಮಗೆ ಇದರ ಸಂಪೂರ್ಣ ಅಭ್ಯಾಸ ಆಗುವವರೆಗೆ ಇದನ್ನು ಓದಿರಿ. ಏನಾದರೂ ಅರ್ಥವಾಗಲಿಲ್ಲ ಎಂದರೆ ಕಮೆಂಟ್ ಬಾಕ್ಸ್ ಮೂಲಕ ಅಥವಾ ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಜಾಯಿನ್ ಆಗಿ ನೀವು ಕೇಳಬಹುದು ನಿಮ್ಮ ಪ್ರಶ್ನೆಗಳನ್ನು ಯಾವುದೇ ಸಂಕೋಚವಿಲ್ಲದೆ.
ನಮ್ಮ ವಾಟ್ಸಪ್ ಗ್ರೂಪಿನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತದೆ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.